ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಒನ್ ಇಂಡಿಯಾ ಕನ್ನಡ. ನಾನು ಗೌತಮ್ ಹೆಗ್ಡೆ. ಇವತ್ತಿನ ವಿಡಿಯೋದಲ್ಲಿ ನಿಮ್ ಕೂದಲು ಹೆಚ್ಚಾಗಿ ಉದುರ್ತಿದ್ರೆ ಅದಕ್ಕೆ ಮನೆ ಮದ್ದನ್ನ ತಿಳಿದುಕೊಳ್ಳೋಣ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ 5 ಬೆಸ್ಟ್ ಮನೆ ಮದ್ದು ನಿಮ್ಮ ಕೂದಲನ್ನ ಉಳಿಸ್ಕೊಳ್ಳಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ. ಬನ್ನಿ. ಇಂದಿನ ಜೀವನ ಶೈಲಿ, ಮಾಲಿನ್ಯ, ಒತ್ತಡ ಮತ್ತು ಅಸ್ವಸ್ಥ ಆಹಾರ ಪದ್ಧತಿ ಕಾರಣಗಳಿಂದ ಕೂದಲು ಉದುರುವುದು, ಒಣಗುವುದು ಮತ್ತು ದುರ್ಬಲವಾಗುವುದು ಸಾಮಾನ್ಯ ಸಮಸ್ಯೆಯಾಗಿದೆ. ರಾಸಾಯನಿಕ ಉತ್ಪನ್ನಗಳನ್ನ ಬಳಸುವ ಬದಲು ಕೆಲವು ಸರಳ ಮನೆಮದ್ದುಗಳನ್ನ ನಿಯಮಿತವಾಗಿ ಅನುಸರಿಸಿದ್ರೆ ಕೂದಲು ಬಲವಾಗಿ ಮತ್ತು ಆರೋಗ್ಯಕರವಾಗಿ ಬೆಳೆಯಲು ಸಹಕಾರವಾಗುತ್ತೆ. ಮೊದಲನೆಯದು ತೆಂಗಿನ ಎಣ್ಣೆಯ ಮಸಾಜ್. ತೆಂಗಿನ ಎಣ್ಣೆ ಕೂದಲಿಗೆ ಅತ್ಯುತ್ತಮ ಪೋಷಕಾಂಶ ಒದಗಿಸುತ್ತದೆ. ವಾರಕ್ಕೆ ಕನಿಷ್ಠ 2 ಬಾರಿ ಸ್ವಲ್ಪ ಬೆಚ್ಚಗಿನ ಎಣ್ಣೆಯನ್ನ ತಲೆಗೆ ಹಾಕಿ ಮೃದುವಾಗಿ ಮಸಾಜ್ ಮಾಡಿದ್ರೆ ರಕ್ತ ಸಂಚಾರ ಹೆಚ್ಚಾಗ್ತದೆ. ಇದು ಕೂದಲಿನ ಬೇರುಗಳನ್ನ ಬಲಪಡಿಸಿ ಉದುರುವಿಕೆ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇನ್ನು ಎರಡನೆಯದು ಮೆಂತೆಕಾಳು ಪ್ಯಾಕ್. ಮೆಂತೆಕಾಳುಗಳಲ್ಲಿ ಪ್ರೋಟೀನ್ ಮತ್ತು ನಿಕೋಟಿನಿಕ್ ಆಮ್ಲವಿದ್ದು ಕೂದಲು ಬೆಳವಣಿಗೆಗೆ ಸಹಾಯಕಾರಿ. 1 ಚಮಚ ಮೆಂತೆಕಾಳುಗಳನ್ನ ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಅರೆದು ಪೇಸ್ಟ್ ಮಾಡಿ ತಲೆಗೆ ಹಚ್ಚಿ 30 ನಿಮಿಷಗಳ ನಂತರ ತೊಳೆಯಬೇಕು. ಇದು ಕೂದಲು ಗಟ್ಟಿಯಾಗಲು ಮತ್ತು ಕೂದಲು ಉದುರದಂತೆ ನೋಡಿಕೊಳ್ಳಲು ಸಹಾಯ ಮಾಡುತ್ತೆ. ಮೂರನೆಯದು ಮೊಟ್ಟೆ ಮತ್ತು ಮೊಸರು ಮಿಶ್ರಣ. ಮೊಟ್ಟೆಯಲ್ಲಿ ಇರುವ ಪ್ರೋಟೀನ್ ಕೂದಲಿನ ಬಲವನ್ನ ಹೆಚ್ಚಿಸುತ್ತದೆ. 1 ಮೊಟ್ಟೆಗೆ 2 ಚಮಚ ಮೊಸರು ಸೇರಿಸಿ ಮಿಶ್ರಣ ಮಾಡಿ ಕೂದಲಿಗೆ ಹಚ್ಚಿ 20 ರಿಂದ 30 ನಿಮಿಷಗಳ ನಂತರ ತೊಳೆಯಿರಿ. ಇದು ಕೂದಲಿಗೆ ಹೊಳಪು ನೀಡುತ್ತದೆ ಮತ್ತು ಒಣಗುವಿಕೆ ಕಡಿಮೆ ಮಾಡುತ್ತದೆ. 4ನೆಯದು ಅಲೋವೆರಾ ಜೆಲ್. ಅಲೋವೆರಾ ತಲೆಯ ಚರ್ಮವನ್ನ ತಂಪಾಗಿಡಿಸುತ್ತದೆ. ತಾಜಾ ಅಲೋವೆರಾ ಜೆಲ್ ಅನ್ನ ತಲೆಗೆ ಹಚ್ಚಿ 30 ನಿಮಿಷಗಳ ನಂತರ ತೊಳೆಯಬೇಕು. ಇದು ಕೂದಲಿನ ಬೇರುಗಳನ್ನ ಗಟ್ಟಿ ಮಾಡುತ್ತೆ. ಇನ್ನು 5ನೆಯದು ಕರಿಬೇವು ಮತ್ತು ಈರುಳ್ಳಿ ರಸ. ಕರಿಬೇವು ಕೂದಲು ಕಪ್ಪಾಗಿರಲು ಸಹಕಾರಿ. ಈರುಳ್ಳಿ ರಸದಲ್ಲಿ ಗಂಧಕ ಇರುವುದರಿಂದ ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಈರುಳ್ಳಿ ರಸವನ್ನ ತಲೆಗೆ ಹಚ್ಚಿ 20 ನಿಮಿಷಗಳ ನಂತರ ತೊಳೆಯಿರಿ. ವಾರಕ್ಕೆ 1 ಬಾರಿ ಮಾಡಿದ್ರೆ ಉತ್ತಮ ಫಲಿತಾಂಶ ಕಾಣಬಹುದು. ಈ ವಿಚಾರ ನೆನಪಲ್ಲಿರಲಿ. ಸಮತೋಲನ ಆಹಾರ ಸೇವಿಸಿ. ಪ್ರೋಟೀನ್, ಐರನ್ ಮತ್ತು ವಿಟಮಿನ್ಗಳ ಕೊರತೆ ಇರಬಾರದು. ಸಾಕಷ್ಟು ನೀರನ್ನ ಕುಡಿಯಿರಿ. ಹೆಚ್ಚು ರಾಸಾಯನಿಕ ಉತ್ಪನ್ನಗಳನ್ನ ಮತ್ತು ಬಿಸಿ ಉಪಕರಣಗಳ ಬಳಕೆಯನ್ನ ತಪ್ಪಿಸಿ. ಒತ್ತಡ ನಿಯಂತ್ರಿಸಿ. ಯೋಗ ಮತ್ತು ಧ್ಯಾನವನ್ನ ಮಾಡಿ. ಸರಳ ಮನೆಮದ್ದುಗಳನ್ನ ನಿಯಮಿತವಾಗಿ ಅನುಸರಿಸಿದ್ರೆ ಕೂದಲು ಬಲವಾಗಿ ಹೊಳೆಯುವಂತೆ ಮತ್ತು ಆರೋಗ್ಯಕರವಾಗಿ ಬೆಳೆಯಬಹುದು. ತಕ್ಷಣದ ಫಲಿತಾಂಶವನ್ನ ನಿರೀಕ್ಷಿಸುವ ಬದಲು ನಿರಂತರತೆ ಮತ್ತು ಸಹನೆ ಇರಬೇಕು. ಕೂದಲ ಆರೋಗ್ಯಕ್ಕೂ ಒಳಗಿನ ಪೋಷಕಾಂಶ ಮತ್ತು ಹೊರಗಿನ ಆರೈಕೆ ಎರಡೂ ಸಮಾನವಾಗಿ ಮುಖ್ಯ. ಎಸ್, ನೋಡಿದ್ರಲ್ಲ, ಈ ಒಂದು 5 ಮನೆಮದ್ದಿನಿಂದ ನಿಮ್ಮ ಉದುರುವ ಕೂದಲು ಅಥವಾ ಕೂದಲಿನ ಯಾವುದೇ ರೀತಿಯ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಬಹುದು. ಹೆಚ್ಚಾಗಿ ನಿಮ್ಮ ಕೂದಲೇನಾದ್ರೂ ಉದುರ್ತಿದ್ರೆ ವೈದ್ಯರ ಸಲಹೆಯನ್ನ ತೆಗೆದುಕೊಳ್ಳೋದಕ್ಕೆ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.